ಮೇರಿ ಕೋಮ್ ಈಕೆ ಬಗ್ಗೆ ನೆಗೆಟಿವ್ ಮಾತಾಡುವ ಅರ್ಹತೆ ನಮಗಿದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾಕೆಂದ್ರೆ ಆಕೆ ಮಾಡಿದ ಸಾಧನೆಯ ಆಕೆ ಕಾಲಿನ ಧೂಳಿನಷ್ಟು ನಾವು ಮಾಡ್ಲಿಲ್ಲ. ಆದ್ರೆ ಅದೇ ಮೇರಿ ಕೋಮ್ ತನ್ನ ಗಂಡನನ್ನು ಹಾಗೆ ಹೇಳುವ ಒಂದು ಅರ್ಹತೆ ಹೊಂದಿದಳ ಅಂದ್ರೆ ಅದೂ ಇಲ್ಲ. ಯಾಕೆಂದ್ರೆ ಆತ ಮಾಡಿದ ಸ್ಯಾಕ್ರಿಫೈನ ಧೂಳಿನಷ್ಟು ಆಕೆ ಆತನಿಗೆ ತಿರುಗಿಸಿ ಕೊಡ್ಲಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿ ಸಿಕ್ಕಾಪಟ್ಟೆ ಪೋಟ್ರೆ ಆಗ್ತಿರುವ ಈ ಮೇರಿ ಕೋಮ್ ಎಂಬ ಈ ಮಹಿಳೆ ಸಾಧಾರಣ ಮಹಿಳೆ ಅಂತ ಅಲ್ವೇ ಅಲ್ಲ. ನಮ್ ದೇಶಕ್ಕೆ ಒಲಿಂಪಿಕ್ ಮೆಡಲ್ ತಂದ, ಬಾಕ್ಸಿಂಗ್ ನಲ್ಲಿ ಅಷ್ಟೊಂದು ಹೆಸರುವಾಸಿ ಮಾಡಿದ, ದೇಶದ ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿದ ಒಬ್ಬ ಮಹಿಳೆ. ಇಷ್ಟೆಲ್ಲ ಸಾಧನೆ ಮಾಡಿದ ಮಹಿಳೆ ಇವತ್ತು ತನ್ನ ಒಂದು ಸಂಸಾರವನ್ನು ಬಿಟ್ಟು ಹೊರ ಬಂದಾಗ ಅದು ಅವರ ಪರ್ಸನಲ್ ರೀಸನ್ ಅಂತ ಎಲ್ಲರೂ ಮೌನವಾಗಿದ್ರು. ಆದ್ರೆ ಒಂದು ಶೋಗೆ ಬಂದು ಆಕೆ ಹೇಳಿದ ಒಂದೇ ಒಂದು ಮಾತು ಈಗ ಆಕೆಗೆ ತಿರುಗುಬಾಣ ಆಗಿದೆ. ಒಂದು ಇಂಟರ್ವ್ಯೂನಲ್ಲಿ ಆಕೆ ಹೇಳ್ತಾಳೆ, ಹೇ ಅವನೆಂತ ಗಂಡಸು, ಹೆಂಡತಿ ತಂದ ಸಂಬಳನೆಲ್ಲ ಖಾಲಿ ಮಾಡಿಕೊಂಡು ಗಲ್ಲಿ ಫುಟ್ಬಾಲ್ ಆಡಿದ ತಕ್ಷಣ ಅವ್ರೇನು ಸ್ಟಾರ್ ಆಗಲ್ಲ, ಅವನೆಂತಹ ಗಂಡಸು, ಹೆಂಡತಿ ತಂದ ಹಣದಲ್ಲಿ ಜೀವನ ಮಾಡಿದ ಅವನೆಂತ ಗಂಡಸು ಆಕೆ ಹೇಳಿದ ಅದೊಂದು ಪದ ಇದೆಯಲ್ಲ, ಅದು ಸಿಕ್ಕಾಬಟ್ಟೆ ಟ್ರೋಲಿಗೊಳಗಾಗಿದೆ. ಹಾಗಾದ್ರೆ ಅವನೆಂತಹ ಗಂಡಸು, ಯಾಕೆಂದ್ರೆ ಅವನಂತಹ ಗಂಡನನ್ನು ಪಡೆದಿದ್ದಕ್ಕೆ ಇವತ್ತು ನಾವೆಲ್ಲ ಮೇರಿ ಕೋಮ್ ಅಂದ್ರೆ ಗುರುತಿಸುವಂತಾಗಿದೆ. ಅದನ್ನು ಆಕೆ ಮರ್ತಿದ್ದಾಳೆ. ಅವನಂತಹ ದುಡಿಯದೇ ಇರುವ ಗಂಡ ಸಿಕ್ಕಿಲ್ಲ ಅಂದಿದ್ರೆ ಇವತ್ತು ಮೇರಿ ಕೋಮ್ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ, ತನ್ನ ಮಕ್ಕಳನ್ನ ನೋಡ್ಕೊಂಡು ತನ್ನ ಮನೇಲಿ ಇರುವಂತಾಗ್ತಿತ್ತು. ಆದ್ರೆ ಆತ ಹಾಗೆ ಮಾಡ್ಲಿಲ್ಲ. ನಾನು ದುಡಿಯದೇ ಇರ್ತೀನಿ, ನೀನು ದುಡಿಯತಲಿ ಕಳಿಸಿದಲ್ಲ, ನೀನು ಸಾಧನೆ ಮಾಡಿದ ಕಳಿಸಿದಲ್ಲ, ಅಲ್ಲಿ ಆತ ಹಿಡಿವಿದ್ದಾನೆ. ಈಗ ಸುಮಾರು ಸುದೀರ್ಘ ಒಂದು 20 ವರ್ಷದ ದಾಂಪತ್ಯದ ಬಿರುಕು ಮೂಡಿದೆ, ಅವರಿಬ್ರು ಬೇರೆ ಆಗಿದ್ದಾರೆ. ಹೀಗೆ ಬೇರೆ ಆದಾಗ ಆತ ಮಾಡಿದಾದ್ರೇನು, ಆ 20 ವರ್ಷ ಸುಮ್ಮನೆ ಕೂತ. ಹೆಂಡತಿ ಬಾಕ್ಸರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಪದಕಗಳನ್ನ ಗೆದ್ದವರು, ಹಣವನ್ನು ತರ್ತಿದ್ದ, ತಾನಾಯ್ತು ತನ್ನ ಪಾಡಾಯ್ತು ಮನೇಲಿ ಇರ್ತಿದ್ದ. ಇದು ಕೆಲವರ ವಾದ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಆತ ಸುಮ್ಮನೆ ಮನೆದಿರ್ಲಿಲ್ಲ, ಇಡೀ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾತ. ನಮ್ಮಲ್ಲಿ ದುಡಿಯದೇ ಇರುವ ಗಂಡಸಿಗೆ ಬೆಲೆನೇ ಇರಲ್ಲ, ಅವನು ಮೂಲೆ ಗುಂಪು ಮಾಡ್ತಾರೆ. ಉದ್ಯೋಗಂ ಪುರುಷ ಲಕ್ಷಣ ಅಂತ ಹೇಳ್ತಾರೆ. ಆದ್ರೆ ಇದು ಎಲ್ಲಾ ಪುರುಷರಿಗೆ ಅನ್ವಯಿಸುದಿಲ್ಲ. ಒಬ್ಬ ಹೆಂಡತಿ ಈಗ ಉದ್ಯೋಗ ಪುರುಷ ಲಕ್ಷಣ ಅಂತ ಹೇಳಿದ್ದು ಒಂದು ಮಾತಿದೆ. ಆತ ದುಡಿದು ಬರ್ತಾನೆ, ಮನೆಯ ಜವಾಬ್ದಾರಿ ಹೆಂಡತಿ ನಿಭಾಯಿಸ್ತಾಳತ್ತೆ. ಆದ್ರೆ ಮೇರಿ ಕೋಮ್ ವಿಷಯದಲ್ಲಿ ಆಗಿರ್ಲಿಲ್ಲ. ಆಕೆಯ ಟ್ಯಾಲೆಂಟ್ ಗುರುತಿಸಿದ ಪತಿ ಹೇಳ್ತಾನೆ, ನೀನು ಸಾಧನೆ ಮಾಡು, ನಾನ್ ನೋಡ್ಕೊಳ್ತೀನಿ ಇಡೀ ಮನೆಯ ಜವಾಬ್ದಾರಿ. ಮೇರಿ ಕೋಮಿಗೆ 3 ಗಂಡು ಮಕ್ಳು, ಅದರಲ್ಲಿ ಫಸ್ಟ್ ಟ್ವಿನ್ಸ್, ಮತ್ತೊಂದು ಗಂಡು ಮಗು. 3 ಗಂಡು ಮಕ್ಕಳನ್ನ ಸಾಕಿ ಬೆಳೆಸೋದು, ಒಬ್ಬ ತಂದೆಯಾಗಿ ಇಡೀ ಜವಾಬ್ದಾರಿನ ತೆಗೆದುಕೊಂಡು ಸಾಕಿ ಬೆಳೆಸೋದಿದ್ದಲ್ಲ, ಅದು ಅಷ್ಟು ಸುಲಭ ಅಲ್ಲ. ಅದು ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ. ಈಗ ಗಂಡ ಹೊರಗೆ ದುಡಿಯಕ್ ಹೋದಾಗ ನಾವು ನಮ್ಮ ಮಕ್ಕಳನ್ನ ಮನೇಲೆಲ್ಲ ಹೇಳ್ತಾರೆ, ಏನ್ ಮಾಡ್ತೀಯ ಮನೇಲಿ, ನಿನಗೇನು ಕೆಲಸ ಇದೆ ಅಂತ. ಆದ್ರೆ ಆ ಮನೇಲಿದ್ದು ಮಕ್ಕಳು ನೋಡ್ಕೊಂಡು ಮನೆ ಕೆಲಸ ನೋಡ್ಕೊಂಡು ನಿಭಾಯಿಸುವ ಅವಳಿಗೆ ಅಷ್ಟೇ ಗೊತ್ತಿರುತ್ತೆ, ಆಫೀಸಲ್ಲಿ ನೀನು 9 to 6 ಮಾಡುವ ಕೆಲಸಕ್ಕಿಂತ ನಾನು ಇಲ್ಲಿ 24/7 ಕೆಲಸ ಮಾಡ್ತೀನಿ ಅಂತ. ಆ ಟ್ವಿನ್ ಮಕ್ಕಳನ್ನೆಲ್ಲ ಬಿಟ್ಟು ಆಕೆ ಸಾಧನೆ ಹೆಸರಿನಲ್ಲಿ ಹೋದಾಗ ಆ 2 ಮಕ್ಕಳನ್ನು ನಿಭಾಯಿಸಕ್ಕೆ ಆತ ಎಷ್ಟು ಕಷ್ಟಪಟ್ಟಿರ್ಬೋದು. 3 ಮಕ್ಕಳನ್ನು ಆತ ಈ ಹಂತಕ್ಕೆ ಬೆಳೆಸಕ್ಕೆ ಆತ ಎಷ್ಟು ಸ್ಯಾಕ್ರಿಫೈ ಮಾಡಿರ್ಬೋದು. ಈಕೆಗೆ ಒಂದು ಡ್ರೈವರ್ ಆಗಿದೆ, ಈಕೆಗೆ ಮನೆ ಕೆಲಸದವನಾಗಿದೆ, ಈಕೆ ಎಲ್ಲಾ ಸೇವೆಗಳನ್ನ ಮಾಡಿ ನೀನು ಹೋಗು. ತಿಂಗಳಗಟ್ಟಲೆ ಆಕೆ ಮನೆಯಿಂದ ಹೊರಗಿಡುವಾಗ ಯಾವ ಚಿಂತೆಯೂ ಆಕೆ ಕೊಡದೆ ಇಡೀ ಮನೆಯ ಜವಾಬ್ದಾರಿನ ನಿಭಾಯಿಸ್ತಾರೆ. ಒಂದು ಇಂಟರ್ವ್ಯೂನಲ್ಲಿ ಅಲ್ಲಿ ಮೇರಿ ಕೋಮ್ ಇರ್ತಾರೆ, ಹಳೆ ಇಂಟರ್ವ್ಯೂ. ಅದ್ರಲ್ಲಿ ಆ ಮೇರಿ ಕೋಮ್ ಕೂಡ ಒಪ್ಪಿಕೊಂಡಿರುವ ಸತ್ಯ ಇದು. ನೀನು ಬಾಕ್ಸಿಂಗ್ ಎಲ್ಲ ಮಾಡ್ಬೇಡ, ಮದ್ವೆ ಆಗಿ ಮಕ್ಕಳು ನೋಡಿ ಸುಮ್ನೆ ಇನ್ನು ನಮಗಿದ ಆಗಲ್ಲತ. ಆವಾಗ ಆಕೆ ತಾಯಿಯ ಬೆಂಬಲ ಕೂಡ ಸಿಗದಿದ್ದಾಗ ಬೆಂಬಲವಾಗಿ ನಿಂತಿದ್ದು ಇದೇ ಆಕೆಯ ಗಂಡ. ಆತ ಹೇಳ್ತಾನೆ, ಇಲ್ಲ ಆಕೆ ಸಾಧನೆ ಮಾಡ್ಲಿ, ನಾನ್ ಮನೇಲಿ ಇದ್ದನ್ನೆಲ್ಲ ನೋಡ್ತೀನಿ, ಅವಳು ಕರೆಕ್ಟ್ ರೂಟ್ ನಲ್ಲಿದೆ, ಅವಳು ಮಾಡ್ಲಿ ಅಂತ. ಆತನ ತಂದೆಯನ್ನು ಯಾರೋ ಕಿಡ್ನಾಪ್ ಮಾಡಿ ಸಾಯಿಸ್ತಾರೆ. ಆಗ್ಲೂ ಅಷ್ಟೇ ಕುಟುಂಬದಲ್ಲಿ ದೊಡ್ಡ ಒಂದು ಚರ್ಚೆ ನಡೆಯುತ್ತೆ. ಮೇರಿ ಕೋಮ್ ಕೂಡ ಒಂದ್ ಹಂತದಲ್ಲಿ ಹಿಂದೆಟ್ಟಾಗ್ತಾರೆ, ಇಲ್ಲ ನಾನಿನ್ನು ಈ ರೀತಿ ಎಲ್ಲ ಬಾಕ್ಸಿಂಗ್ ಎಲ್ಲ ಹೋಗಲ್ಲ, ನಾನಿನ್ನು ಮನೇಲೇ ಇರ್ತೀನಿ ಅಂತ. ಆಗ ಈ ಮನುಷ್ಯ ಹೇಳ್ತಾರೆ, ನೀನು ಹೋಗು, ನೀನ್ ಸಾಧನೆ ಮಾಡು, ನೀನ್ ಇಲ್ಲಿ ಇರ್ಬೇಡ, ನೀ ಮನೇಲಿ ಇರುವಂತದಲ್ಲ, ನಿನ್ನಂತ ಒಂದು ಪ್ರತಿಭೆ ದೇಶಕ್ಕೆ ಬೇಕು ಅಂತೇಳಿ ಕಳಿಸಿಕೊಡ್ತಾರೆ. ಇಷ್ಟೆಲ್ಲ ಆಗಿ ಮೇರಿ ಕೋಮ್ ಒಂದು ಯಶಸ್ವಿನ ಶಿಖರಕ್ಕೆ ತಲುಪ್ತಾರೆ. ತಿರುಗಿ ನಿಂತು ನೋಡಿದಾಗ ಈ ಮನುಷ್ಯ ಒಂದು ಪುಟ್ಟದಾಗಿ ಕಾಣುತ್ತೆ. ಅರೆ, ನನ್ನ ಸ್ಟ್ಯಾಂಡರ್ಡ್ ಏನು,
ಈ ಮನುಷ್ಯ ಏನಿಲ್ಲ ಈಗ, ನಾನ್ ತಂದಾಕಿ ದುಡ್ಡಲ್ಲಿ ದುಡಿ ತಿಂತಾನೆ, ಉಡಾಯಿಸ್ತಾನೆ, ಇರ್ತಾನೆ. ಆ ಒಂದು ಮನಸ್ಥಿತಿ ಆಕೆಗೆ ಬರುತ್ತೆ. ಅಲ್ಲಿವರೆಗೂ ನನ್ನ ದೇವ್ರ ಗಂಡ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾಗೋವರೆಗೂ ನಾನು ಒಂದು ಸಾಧನೆ ಮಾಡೋವರೆಗೂ ನನ್ನ ಗಂಡ ನನ್ನ ದೇವ್ರು ಅಂತದ ಅದೇ ಮೇರಿಕೋ. ಅವನೆಂತ ಹೆಂಡತಿಯ ದುಡ್ಡಲ್ಲಿ ಜೀವಿಸುವವಾತ ಹೇಳಕ್ ಶುರು ಮಾಡ್ತಾಳೆ. ಈ ಮನಸ್ಥಿತಿನ ಕೆಲವು ಫೆಮಿನಿಸ್ಟ್ ಹೇಳ್ತಾರೆ. ಹೌದೌದು, ಮೇರಿಕೋಮ್ ಸೇರಿ ಹೇಳ್ತಿದ್ರೆ ಗಂಡ ದುಡಿತಿಲ್ಲ ಆತ. ಯೋಚನೆ ಮಾಡಿ ನೋಡಿ, ಆತ ಅವತ್ತು ನೀ ಮನೇಲಿ ಕೂರು, ನಾ ತಂದಾಕ್ತೀನಿ ಅಂತ ಹೇಳ್ಬಿಟ್ಟು ಹೊರಟಿದ್ರೆ ಇವತ್ತು ಮೇರಿ ಕೋಮ್ ಎಂಬ ಈ ಒಂದು ಹೇಳಿಕೆ ಇಷ್ಟೊಂದು ಸಕ್ಸಸ್ ಎಲ್ಲ ಪಡೆದು ಈ ರೀತಿ ರಾಜಾರೋಷ ಆಗಿ ಹೇಳಕ್ ಇರ್ತಾನೆ ಇರ್ಲಿಲ್ಲ. ಇನ್ನೊಂದು ವಿಷಯ, ಮೇರಿ ಕೋಮ್ ಆತನನ್ನು ಬಿಟ್ಟು ಬಂದಿದ್ದೆ ಒಂದು ಇಲ್ಲೀಗಲ್ ಅಫೇರಿಗೆ ಕಾರಣಕ್ಕೆ ಅಂತ. ಅದು ಹೌದು, ಪ್ರೂವ್ ಆಗ್ತಿದೆ. ಆಕೆಗೆ ಬೇರೊಂದು ವ್ಯಕ್ತಿ ಜೊತೆ ಸಂಬಂಧವೂ ಇದೆ. ಈಗ ಎಲ್ಲಾ ಬಿಟ್ಟು ಈಕೆ ಬಂದ್ರು ಆ ವ್ಯಕ್ತಿ ಇದುವರೆಗೂ ಮೇರಿ ಕೋಮ್ ಬಗ್ಗೆ ಒಂದೇ ಒಂದು ನೆಗೆಟಿವ್ ಹೇಳಿರ್ಲಿಲ್ಲ. ಆದ್ರೆ ಈಗ ತನ್ನ ಒಂದು ಹಳ್ಳವನ್ನು ತಾನೇ ಬಂದು ತೋಡಿಕೊಂಡಿದ್ದಾರೆ ಈ ಸಾಧಕಿ. ಅವರ ಒಂದು ಪ್ರೊಫೆಷನಲ್ ಲೈಫ್ ಬಗ್ಗೆ ಎರಡು ಮಾತೇ ಇಲ್ಲ. ಅಂತ ಒಂದು ಅದ್ಭುತ ಸಾಧಕಿ. ದೇಶಕ್ಕೆ ಆಕೆ ಕೊಟ್ಟ ಕೊಡುಗೆ ಅದಕ್ಕೆ ಎಷ್ಟು ನಾವು ಥ್ಯಾಂಕ್ ಯು ಹೇಳಿದ್ರೆ ಸಾಲದು. ಈ ಬದುಕಿನಲ್ಲಿ ಮಾತ್ರ ಆಕೆಯಷ್ಟು ಮುಟ್ಟಾಳ ಮತ್ತೊಬ್ಬ ಹೆಣ್ಣು ಮಗಳು ಇರಬಾರ್ದು. ಒಂದು ತನ್ನ ಪತಿಯನ್ನ ಅರ್ಥಕೊಳ್ಳಿಲ್ಲ, ತನ್ನ ಮಕ್ಕಳನ್ನ ಅರ್ಥಕೊಳ್ಳಿಲ್ಲ. ತನಗೆ ಫೇಮ್ ಮನಿ ಎಲ್ಲ ಬಂದಾಗ ಹತ್ತಿದ ಮೆಟ್ಟಿಲನ್ನು ಎತ್ತಿ ಒದ್ದಿದ್ದಾಳೆ ಅಷ್ಟೇ. ಇದರ ಫಲ ಇವತ್ತೆಲ್ಲ ನಾಳೆ ಅನುಭವಿಸ್ತಾರೆ ಅಲ್ವಾ. ಇಡೀ ಜನತೆ ಈಗ ನಿಂತಿರೋದು ಆ ಮನುಷ್ಯನ ಕಡೆಗೆ ಅನ್ನೋದು ನೋಡಿಕ್ ಒಂಥರ ಖುಷಿ ಆಗತ್ತೆ. ನಿಜ, ಆತನ ಸ್ಯಾಕ್ರಿಫೈ ಈಕೆ ಅರ್ಥ ಮಾಡಿದ್ರು ಜನತೆ ಅರ್ಥ ಮಾಡ್ಕೊಂಡಿದ್ದ. ಅಷ್ಟು ಸಾಕು ಪಾಪ ಆ ಮನುಷ್ಯನಿಗೆ.